ಎಲ್ಲರಿಗೂ ನಮಸ್ಕಾರ. ಮೀನ ರಾಶಿಯವರೇ, ಜುಲೈ ತಿಂಗಳು ನಿಮ್ಮ ಜೀವನದಲ್ಲಿ ಭಯಂಕರವಾದ ಘಟನೆ ನಡೆಯಲು ಶುರುವಾಗುತ್ತಿದೆ. ಒಟ್ಟಾರೆಯಾಗಿ ಜುಲೈ 14 ಶಕ್ತಿಶಾಲಿ ಅಮಾವಾಸ್ಯೆ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಈ ಒಂದು ಘಟನೆ ಖಂಡಿತವಾಗಿ ನಡೆಯಲಿದೆ. ಇದನ್ನು ತಪ್ಪಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಒಂದು ನಿಮಿಷ ಎಲ್ಲ ಕೆಲಸವನ್ನು ನಿಲ್ಲಿಸಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಆಗ ಮಾತ್ರ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಈಗ ಒಂಟಿಯಾಗಿದ್ದೀರಾ? ನಿಮ್ಮ ಸುತ್ತಲೂ ಯಾರಾದರೂ ಇದ್ದಾರೆಯೇ? ಖಂಡಿತವಾಗಿ ಯಾರಾದರೂ ಇದ್ದರೆ ದಯವಿಟ್ಟು ಈಗಲೇ ನಿಮ್ಮ ಜೀವನದಿಂದ ಅವರು ಯಾವ ರೀತಿ ನಿಮ್ಮನ್ನು ನೋಡುತ್ತಿದ್ದಾರೆ, ನಿಮ್ಮ ಬಗ್ಗೆ ಯಾವ ಸಂದೇಶವನ್ನು ರವಾನೆ ಮಾಡುತ್ತಿದ್ದಾರೆ ಎಲ್ಲವನ್ನ ತಿಳಿದುಕೊಳ್ಳಬೇಕು. ಖಂಡಿತವಾಗಿ ಒಬ್ಬೊಂಟಿಯಾಗಿ ಇರುವಾಗ ಮಾತ್ರ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನಿಮ್ಮ ಅಕ್ಕಪಕ್ಕದ ಜನರು ನಿಮ್ಮ ಸಂಪೂರ್ಣವಾದ ಭವಿಷ್ಯವನ್ನು ತಿಳಿದುಕೊಂಡು ನಿಮಗೆ ಹಾನಿಯನ್ನು ಮಾಡಲು ಉಂಟು ಮಾಡ್ತಾರೆ. ಒಟ್ಟಾರೆಯಾಗಿ ಮೀನ ರಾಶಿಯವರಿಗೆ ಇದೇ ಒಂದು ಜುಲೈ 14 ಶಕ್ತಿಶಾಲಿಯಾಗಿರುವಂತಹ ಭಯಂಕರವಾಗಿರುವ ಆಷಾಢ ಅಮಾವಾಸ್ಯೆ ಪ್ರಾರಂಭವಾಗಿರುವುದರಿಂದ ಜುಲೈ 10ರಿಂದ 14ರವರೆಗೆ ಈ ಒಂದು ಘಟನೆ ಸಂಭವಿಸುತ್ತದೆ. ನಾನು ನಿಮಗೆ ಇಂದು ಹೇಳಲು ಹೊರಟಿರುವಂತಹ ವಿಷಯ ನಿಮ್ಮನ್ನು ಜೀವನ ಪೂರ್ತಿಯಾಗಿ ಒಂದು ತೊಂದರೆಗೆ ತಳ್ಳುವಂತಹ ಪರಿಸ್ಥಿತಿಯನ್ನು ದೂರ ಮಾಡುತ್ತದೆ. ಆ ತೊಂದರೆಗಳನ್ನು ಬದಲಾಯಿಸುತ್ತದೆ. ಏಕೆಂದರೆ ಕಳೆದ 7-8 ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ಬೆಳವಣಿಗೆಯನ್ನು ನೋಡಿದರೆ ನಿಮ್ಮ ಜ್ಯೋತಿಷ್ಯದ ಲೆಕ್ಕಾಚಾರದಲ್ಲಿ ಬಹಿರಂಗವಾಗಿರುವಂತಹ ಚಿಹ್ನೆಗಳು, ನಿಮ್ಮ ಹಿಂದೆ ನೆರಳಿನಂತೆ ನಿಮ್ಮನ್ನು ಹಿಂಬಾಲಿಸುತ್ತಿರುವಂತಹ ವ್ಯಕ್ತಿಯ ಬಗ್ಗೆ ಈಗ ಎಲ್ಲರನ್ನ ಅಚ್ಚರಿಗೊಳಿಸುತ್ತಿರುವಂತಹ ಇಷ್ಟು ವರ್ಷಗಳಿಂದ ನೀವು ಸುರಿಸುತ್ತಿರುವ ಕಣ್ಣೀರಿನ ಇಂದಿನ ಒಂದು ಸತ್ಯ ಇಂದು ಅಪಘಾತಕಾರಿಯಾಗಿರುವಂತಹ ವಿಶೇಷವಾದ ರೂಪದಲ್ಲಿ ಹೊರಬರುತ್ತಿದೆ. ಆ ಸತ್ಯವೇನೆಂದರೆ, ಈಗ ನಿಮ್ಮ ಗ್ರಹಗಳು ಅಥವಾ ಯಾವುದೇ ದೇವರನ್ನ ದೂಷಿಸುತ್ತಿದ್ದರೆ, ಆದರೆ ನಿಮ್ಮ ಅಡಿಪಾಯವನ್ನು ಅಲುಗಾಡಿಸಲು ನಿಜವಾದ ಕಾರಣ ಹೊರಗಿನಿಂದಲ್ಲ ನಿಮ್ಮ ಒಳಗಿನಿಂದ ಬರುತ್ತಿದೆ ಮತ್ತು ನಿಮ್ಮ ಮನೆಯ ಒಳಗೆ ನಿಮ್ಮ ಸುತ್ತಲೂ ಇದೆ. ಈ ಒಂದು ಸಮಯ ಖಂಡಿತವಾಗಿ ಮೀನ ರಾಶಿಯವರೇ ಈ ಒಂದು ಭಯಂಕರವಾದ ಸತ್ಯವನ್ನು ತಿಳಿದುಕೊಳ್ಳಿ. ಎಲ್ಲಿಯೂ ಕೂಡ ಬಿಡಬೇಡಿ. ಏಕೆಂದರೆ ಈ ವಿಡಿಯೋ ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತದೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಫಲಿತಾಂಶವನ್ನು ಹೇಳುವಂತಹ ಸರಳವಾದ ಮಾಹಿತಿ ನಿಮ್ಮ ಜೀವನದಲ್ಲಿ, ಕುಟುಂಬದಲ್ಲಿ ನಿಮ್ಮ ಭವಿಷ್ಯವನ್ನು ಉಳಿಸುವಂತಹ ಒಂದು ದೊಡ್ಡದಾದ ಎಚ್ಚರಿಕೆ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಜೀವನ ಹೇಗೆ ನಡೆಯುತ್ತಿದೆ ಎಂಬುದನ್ನು ಕುಳಿತುಕೊಂಡು ನೋಡಿ. ಒಂದು ಕಾಲದಲ್ಲಿ ನೀವು ಏನೇ ಮುಟ್ಟಿದರೂ ಅದು ಚಿನ್ನವಾಗುತ್ತಿತ್ತು. ನೀವು ಎಲ್ಲಿಗೆ ಹೆಜ್ಜೆ ಇಟ್ಟರೂ ಕೂಡ ಯಶಸ್ಸು ಸಿಗುತ್ತಿತ್ತು. ಎಲ್ಲವೂ ಕೂಡ ನಿಮ್ಮದಾಗುತ್ತಿತ್ತು. ನಿಮ್ಮ ಮಾತನ್ನು 10 ಜನರು ಗೌರವಿಸುತ್ತಿದ್ದರು. ಆದರೆ ಈಗ ಪರಿಸ್ಥಿತಿಯು ಏನಾಗಿದೆ? ಖಂಡಿತವಾಗಿ ಎಲ್ಲವೂ ಬದಲಾಗಿದೆ. ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ಅಡೆತಡೆಗಳಿವೆ. ನೀವು ಎಷ್ಟೇ ಶ್ರಮಿಸಿದರೂ ಕೂಡ, ಹಗಲು ರಾತ್ರಿ ಎಷ್ಟೇ ಬೆವರು ಸುರಿಸಿದರೂ ಕೂಡ ನೀವು ಬಯಸಿದಂತಹ ಪ್ರತಿಫಲವನ್ನು ಪಡೆಯುತ್ತಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಹಲವಾರು ರೀತಿಯ ಭರವಸೆಗಳಿವೆ. ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆಗಳಿವೆ, ಕನಸುಗಳಿವೆ. ನೀವು ಹೂಡಿಕೆ ಮಾಡಿರುವಂತಹ ಯಾವುದೋ ರೀತಿಯ ಹಣ ನಿಮ್ಮ ಕಣ್ಣ ಮುಂದೆ ಎಲ್ಲವೂ ಕೂಡ ನಷ್ಟವಾಗುತ್ತಿದೆ, ಮೋಸ ಹೋಗುತ್ತಿದೆ. ಒಟ್ಟಾರೆಯಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಕಣ್ಣ ಮುಂದೆಯೇ ಹುರಿಯುತ್ತಿರುವಂತಹ ಭವಿಷ್ಯವನ್ನು ನೋಡಿ ನಿಮಗೆ ಯಾರೂ ಕೂಡ ಹೇಳಿಕೊಳ್ಳದಾಗದಷ್ಟು ನೋವು, ದುಃಖ ಬರುತ್ತಿದೆ. ಆದರೆ ಏಕೆ ಇದೆಲ್ಲ ನಡೆಯುತ್ತಿದೆ ಎಂದು ನೀವು ಎಂದಾದರೂ ಯೋಚನೆ ಮಾಡಿದ್ದೀರಾ? ಖಂಡಿತವಾಗಿ ಮೊದಲು ನಿಮ್ಮ ಹಣದ ಬಗ್ಗೆ ಮಾತನಾಡೋದಾದರೆ, ನಿಮಗೆ ಹಣ ಸಿಗುತ್ತಿಲ್ಲ ಎಂದು ನಾನು ಖಂಡಿತವಾಗಿ ಹೇಳುತ್ತಿಲ್ಲ. ನಿಮಗೆ ಹಣ ಸಿಗುತ್ತದೆ, ಆದರೆ ಅದು ಬರುವಂತಹ ಮುಂಚೆಯೇ ಖರ್ಚುಗಳ ಮೇಲೆ ಖರ್ಚುಗಳು ಬರುತ್ತದೆ. ಒಟ್ಟಾರೆಯಾಗಿ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ, ಹಣದಲ್ಲಿ ಯಾವುದೇ ರೀತಿಯ ಒಂದೇ ದಿನದಲ್ಲಿ ಉಳಿಸಿಕೊಳ್ಳೋಕ್ಕೂ ಸಾಧ್ಯವಾಗ್ತಾ ಇಲ್ಲ. ಒಂದು ರೀತಿಯಲ್ಲಿ ಪಡೆದಂಥ ಹಣ 100 ರೀತಿಯಲ್ಲಿ ಖರ್ಚಾಗುತ್ತಿದೆ. ಒಟ್ಟಾರೆ ಏಕೆ ಈ ಒಂದು ಜೀವನದಲ್ಲಿ ಈ ರೀತಿ ಕಷ್ಟಗಳು ಬರುತ್ತಿದೆ? ನೀವು ಕರುಣೆಯಿಂದ ಯಾರಿಗಾದರೂ ಸಹಾಯ ಮಾಡಲು ಪ್ರಯತ್ನಿಸ್ತಿದ್ದೀರಾ, ಆದರೆ ಕಷ್ಟದಲ್ಲಿ ಸಿಲುಕ್ತಾ ಇದ್ದೀರಾ. ನೀವು ಬೇರೆಯವರಿಗೆ ಸಾಲ ನೀಡಿದಂಥ ಹಣವನ್ನು ನೀವು ಹಿಂತಿರುಗಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಅನಗತ್ಯವಾದ ಖರ್ಚುಗಳನ್ನು ಬದಿಗಿಟ್ಟು ನಂಬುತ್ತೀರಾ ಬೇರೆಯವರನ್ನು. ಯಾವಾಗಲೂ ಕೂಡ ಒಳ್ಳೆಯತನದಲ್ಲಿ ಕುರುಡರಾಗಿ ನಂಬಿ ಮೋಸ ಹೋಗಿರುವಂತಹ ನಿದರ್ಶನಗಳು ಬಹಳಷ್ಟಿದೆ. ಆದರೆ ನಿಮ್ಮೊಂದಿಗೆ ಮಾತ್ರ ಈ ರೀತಿಯಾಗಿ ನಡೆಯುತ್ತಿದೆ ಏಕೆ? ಕೇವಲ ಹಣದ ನಷ್ಟವಲ್ಲ, ನೀವು ಒಬ್ಬರ ಮೇಲೆ ಇಟ್ಟಿರುವಂತಹ ನಂಬಿಕೆಗೂ ಕೂಡ ದೊಡ್ಡದಾದ ದ್ರೋಹ ನಡೆಯುತ್ತಿದೆ. ನಿಮ್ಮ ಕುಟುಂಬದ ಆರೋಗ್ಯ ಸ್ಥಿತಿಯೂ ಕೂಡ ಖಂಡಿತವಾಗಿ ಹದಗೆಟ್ಟಿದೆ. ಕುಟುಂಬದಲ್ಲಿ ಕೆಲವು ಕಾಯಿಲೆಗಳನ್ನು ನಿಮ್ಮನ್ನು ನಿರಂತರವಾಗಿ ಕಾಡುತ್ತಿರಬಹುದು. ನಿಮ್ಮ ಜೀವನದಲ್ಲಿ ಕುಟುಂಬ ಸದಸ್ಯರು ಆಸ್ಪತ್ರೆಗೆ, ಔಷಧಿ ಅಂಗಡಿಗಳಿಗೆ ಹೋಗಬೇಕಾಗುತ್ತದೆ. ಇಲ್ಲಿ ವಿಚಿತ್ರವೇನೆಂದರೆ, ನೀವು ನೋವನ್ನು ಸಹಿಸಲಾರದೆ ವೈದ್ಯರ ಬಳಿಗೆ ಹೋಗಿ ಸಾವಿರಾರು ರೂಪಾಯಿಗಳನ್ನು ದಂಡ ಕಟ್ಟಿ ಬರುತ್ತೀರಾ. ಈ ರೀತಿಯ ಪರೀಕ್ಷೆಗಳನ್ನು ಮಾಡಿಸಿಕೊಳ್ತೀರಾ. ಎಲ್ಲ ವರದಿಗಳು ಸಾಮಾನ್ಯವಾಗಿದ್ದರೂ ಕೂಡ ಆರೋಗ್ಯದಲ್ಲಿ ಸ್ಥಿರತೆ ಇಲ್ಲ, ಅನಾರೋಗ್ಯದಿಂದ ಬಳಲುತ್ತಿದ್ದೀರಾ. ಎಲ್ಲವೂ ಕೂಡ ಏಕೆ ನಿಮ್ಮೊಂದಿಗೆ ನಡೆಯುತ್ತಿದೆ? ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಆ ವ್ಯಕ್ತಿಯ ಆಲಸ್ಯ, ಆತಂಕ ಮತ್ತು ಅಜ್ಞಾತ ಭಯವಿದೆ. ಅವನಿಗೆ ರಾತ್ರಿ ಸರಿಯಾಗಿ ನಿದ್ರೆ ಬರುವುದಿಲ್ಲ. ಅವನು ಮಲಗಲು ಹೋದಾಗ ಬೆಚ್ಚಿ ಬಿದ್ದ ನೋಟದಿಂದ ಎಚ್ಚರಗೊಳ್ಳುತ್ತಾನೆ.
ಕೆಟ್ಟ ಕನಸುಗಳನ್ನು ಕಾಣುತ್ತಾನೆ ಮತ್ತು ಅವನ ಹೃದಯದಲ್ಲಿ ಏನೋ ಭಾರವಾಗಿರುವಂತೆ ಭಾಸವಾಗುತ್ತದೆ. ಇದೆಲ್ಲವೂ ಏಕೆ ನಡೆಯುತ್ತಿದೆ? ಕೌಟುಂಬಿಕ ಸಮಸ್ಯೆಗಳ ವಿಚಾರಕ್ಕೆ ಬಂದಾಗ ಒಂದು ಕಾಲದಲ್ಲಿ ತುಂಬಾ ಸ್ನೇಹಪರವಾಗಿದ್ದಂತಹ ಮೋಜಿನಿಂದ ಕೂಡಿದಂತಹ ನಿಮ್ಮ ಮನೆ ಈಗ ಸ್ಮಶಾನದ ಛಾಯೆಯನ್ನ ಹೊಂದಿದೆ. ಕಷ್ಟಗಳು ತುಂಬಿ ತುಳುಕುತ್ತಿದೆ. ನಿಮ್ಮ ಮಾತುಗಳಲ್ಲಿ ದೊಡ್ಡ ಬಿರುಗಾಳಿಗಳು ಬರುತ್ತಿದೆ. ನಿಮ್ಮ ಜೀವನದಲ್ಲಿ ಜಗಳಕ್ಕೆ ಕಾರಣವಿಲ್ಲದಿದ್ದರೂ ಕೂಡ ಗಂಡ ಹೆಂಡತಿ ನಡುವೆ ವಾದ ವಿವಾದಗಳು ನಡೆಯುತ್ತದೆ. ಮಕ್ಕಳು ಕೂಡ ನಿಮ್ಮ ಮಾತನ್ನ ಕೇಳುತ್ತಿಲ್ಲ. ಅವರ ಅಧ್ಯಯನದ ಭವಿಷ್ಯ ಈಗ ಕೊನೆಯ ಹಂತದಲ್ಲಿ ಬಂದು ತಲುಪಿದೆ. ಚಿಂತೆಗಳ ಮೇಲೆ ಚಿಂತೆಗಳು ಒಳಗಿನಿಂದ ನಿಮ್ಮನ್ನ ಪುಡಿ ಪುಡಿ ಮಾಡುತ್ತಿದೆ. ಏಕೆ ನಿಮಗೆಲ್ಲ ಈ ರೀತಿ ಆಗುತ್ತಿದೆ? ಖಂಡಿತವಾಗಿ ದೇವರು ನಿಮ್ಮ ವಿಚಾರದಲ್ಲಿ ಆಟವಾಡುತ್ತಿದ್ದಾನೆಯೇ? ಖಂಡಿತವಾಗಿ ಇಲ್ಲ. ದೇವರು ನಿಮ್ಮ ಪರವಾಗಿ ನಿಂತಿದ್ದಾನೆ. ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡಲು ಕೆಲವೊಂದಿಷ್ಟು ಚಿಹ್ನೆಗಳನ್ನ ಕಳಿಸುತ್ತಿದ್ದಾನೆ. ನೀವು ಯಾರಿಗೂ ಯಾವುದೇ ಅನ್ಯಾಯವನ್ನ ಮಾಡದಿದ್ದರೂ ಕೂಡ ಹಲವಾರು ರಾತ್ರಿ ನಿಮ್ಮ ದಿಂಬಿನಲ್ಲಿ ಮುಖವಿಟ್ಟು ಹತ್ತುಕೊಂಡಂತಹ ನೆನಪುಗಳು, ಅಳುತ್ತಿರುವಂತಹ ದಿನಗಳು, ಅದೆಲ್ಲವೂ ನಿಮ್ಮ ಕರ್ಮದಿಂದ ಬಂದಿರತಕ್ಕಂತಹ ಸಮಸ್ಯೆ ಅಲ್ಲ. ಇವೆಲ್ಲವನ್ನ ನೀವು ತಿಳಿದುಕೊಳ್ಳಬೇಕು. ಈಗ ದೊಡ್ಡ ಸತ್ಯ ಬಹಿರಂಗವಾಗುತ್ತದೆ. ಈ ಸತ್ಯವನ್ನ ನಿಮ್ಮ ಜಾತಕದಲ್ಲಿ ಶನಿಯ ಪ್ರಭಾವದಿಂದ ಅಥವಾ ಕೆಲವು ಕೆಟ್ಟ ದೃಷ್ಟಿ ದೋಷದಿಂದ ಮಾತ್ರ ಸಂಭವಿಸುತ್ತಿಲ್ಲ. ನಿಮ್ಮ ಜಾತಕದಲ್ಲಿ 6ನೇ ಸ್ಥಾನವು ಶತ್ರುಗಳು, ರೋಗಗಳು, ಸಾಲಗಳು ಈ ರೀತಿಯ ಸ್ಥಳವಾಗಿದೆ. ಇದನ್ನ ಸಾಂಕೇತಿಕವಾಗಿ ಹೇಳಲಾಗುತ್ತಿದೆ. ನಿಮ್ಮ ಜಾತಕದ 6ನೇ ಮನೆಯಲ್ಲಿ ಕೆಲವು ದುಷ್ಟ ಶಕ್ತಿಗಳು, ದುಷ್ಟ ಗ್ರಹಗಳು ಕಾಣಿಸಿಕೊಂಡಾಗ ನಿಮಗೆ ಹೊರಗಿನ ರಸ್ತೆಯಲ್ಲಿ ಎಲ್ಲೋ ಶತ್ರುಗಳು ಇರುತ್ತಾರೆ. ನಿಮ್ಮ ಒಳಗಿನ ಶತ್ರುಗಳು ಅಂದರೆ ನಿಮಗೆ ತುಂಬಾ ಹತ್ತಿರವಿರುವಂತಹ ರಹಸ್ಯ ಶತ್ರು ಒಂದು ಹಂತದಲ್ಲಿ ನಿಮ್ಮ ಮನೆಯನ್ನ ಪ್ರವೇಶ ಮಾಡುತ್ತಿದ್ದಾನೆ. ನಿಮ್ಮ ಜೀವನವನ್ನ ನಾಶ ಮಾಡುತ್ತಿದ್ದಾನೆ. ಆ ಶತ್ರುವನ್ನ ಮರೆಯಲಾಗುತ್ತಿಲ್ಲ. ನಿಮ್ಮೊಂದಿಗೆ ನಗುವಂತಹ ನಾಟಕವಾಡಿ, ಊಟ ಮಾಡುವಂತಹ ನಾಟಕವಾಡಿ ನಿಮ್ಮ ಮನೆಯ ವಾಸ್ತವವನ್ನ ತಿಳಿದುಕೊಂಡು ನಿಮ್ಮ ವಿರುದ್ಧವಾಗಿ ಕೆಲವೊಂದಿಷ್ಟು ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮೀನರಾಶಿಯವರೇ ಆ ಗ್ರಹವಾಗಿರುವಂತಹ ಗುರು ಎಂದರೆ ಅಪಾರವಾದ ಜ್ಞಾನ, ಸದ್ಗುಣ, ನಿಸ್ವಾರ್ಥ, ಒಳ್ಳೆಯತನ. ಅದಕ್ಕಾಗಿ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಜನರು ಜನಿಸಿರುವಂತಹ ಒಳ್ಳೆಯ ಶುದ್ಧ ಮನಸ್ಸಿನವರು, ಯಾವುದೇ ಕಳಂಕವಿಲ್ಲದ ಮನಸ್ಸನ್ನು ಹೊಂದಿರ್ತೀರಾ. ನಿಮ್ಮಲ್ಲಿ ಯಾವುದೇ ತಪ್ಪುಗಳು ಇರೋದಿಲ್ಲ. ನೀವು ಮೋಸ, ಕುತಂತ್ರ ಅಥವಾ ಕುತಂತ್ರಕ್ಕೆ ಸಮರ್ಥರಲ್ಲ. ನೀವು ಯಾರಿಗೂ ಸುಳ್ಳನ್ನು ಕೂಡ ಹೇಳೋದಿಲ್ಲ. ಆದರೆ ನಿಮಗೆ ತಿಳಿದೋ ತಿಳಿಯದೆ ನಿಮ್ಮ ಜೇಬಿನಲ್ಲಿ 100 ರೂಪಾಯಿ ಇದ್ರೆ ಅದನ್ನು ದಾನ ಮಾಡುವಂತಹ ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿದ್ದೀರಾ. ಆದರೆ ಖಂಡಿತವಾಗಿ ಸ್ನೇಹಿತರೆ, ಈ ಒಳ್ಳೆಯತನವು ಈಗ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಗಲ್ಲಿಗೇರಿಸಲ್ಪಟ್ಟಿದೆ. ನೀವು ಪ್ರಸ್ತುತ ಆಕಾಶದಲ್ಲಿ ನಡೆಯುತ್ತಿರುವಂತಹ ಗ್ರಹಗಳ ಬದಲಾವಣೆಯನ್ನು ಗಮನಿಸಿದರೆ ಶನಿದೇವರ ಸಂಚಾರವು ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಮೇಲೆ ಗಂಭೀರವಾದ ಪರಿಣಾಮವನ್ನು ಬೀರುತ್ತದೆ. ಶನಿದೇವರು ಎಂದಿಗೂ ಉದ್ದೇಶಪೂರ್ವಕವಾಗಿ ಯಾರಿಗೂ ಕೂಡ ಕೆಟ್ಟದನ್ನು ಮಾಡುವುದಿಲ್ಲ. ಅವರು ನಮ್ಮ ಕರ್ಮಗಳ ಪ್ರಕಾರ ಫಲಿತಾಂಶವನ್ನು ನೀಡುವಂತಹ ನ್ಯಾಯಾಧೀಶರಂತೆ. ನಿಮ್ಮ ಸುತ್ತಲೂ ನಿಮ್ಮ ಬೆನ್ನ ಹಿಂದೆ ಗುಂಡಿ ತೋಡಿರುವಂತಹ ನಕಲಿ ಜನರಿಗೆ ನಿಮ್ಮನ್ನು ಈಗ ಪರಿಚಯಿಸಲು ಅವನು ನಿಮಗೆ ಈ ತೊಂದರೆ ನೀಡುತ್ತಿದ್ದಾನೆ. ಆದರೆ ಇಲ್ಲಿ ನಿಜವಾದ ಒಂದು ಸಮಸ್ಯೆ ಕೂಡ ಖಂಡಿತವಾಗಿ ಇರಬಹುದು. ರಾಹು ಮತ್ತು ಕೇತುವಿನಿಂದಲೇ. ರಾಹು ಒಂದು ಭ್ರಮೆ, ಒಂದು ರೀತಿಯ ವಂಚನೆ. ಈ ಒಂದು ರಾಹುವಿನ ಪ್ರಭಾವ ನಿಮ್ಮ ಮೇಲೆ, ನಿಮ್ಮ ಬೆಳವಣಿಗೆಯನ್ನು ನೋಡಿ ಮಾತುಗಳಿಂದ ಹುರಿಯುತ್ತಿರುವಂತಹ ನಿಮ್ಮ ನಿಜವಾದ ಸ್ನೇಹಿತರು ಯಾರು ಮತ್ತು ನಿಮ್ಮ ಶತ್ರುಗಳು ಯಾರು ಎಂಬುದನ್ನು ಗುರುತಿಸಲು ಸಾಧ್ಯವಾಗುತ್ತಿಲ್ಲ. ನೀವು ಒಳ್ಳೆಯ ಮಾತುಗಳನ್ನು ಕೇಳಿದರೆ ನೀವು ಅವರನ್ನು ಕ್ರೂರರಾಗಿ ನಂಬುತ್ತೀರಾ. ಈಗ ನೀವು ಕೇತುವಿನ ಪ್ರಭಾವವನ್ನು ನೋಡಿದರೆ ಅವನು ನಿಮ್ಮ ಮನಸ್ಸನ್ನು ಗಂಭೀರವಾಗಿ ಗೊಂದಲಮಯಕ್ಕೆ ಒಳಪಡಿಸಿದ್ದಾನೆ. ಮೀನರಾಶಿಯವರೇ, ನೀವು ಈ ಸಂದರ್ಭದಲ್ಲಿ ಜನಿಸಿರ್ತಕ್ಕಂತಹ ಪ್ರತಿಯೊಂದು ತೊಂದರೆಯಲ್ಲಿ ಯಾವುದೇ ಸಮಸ್ಯೆಗಳನ್ನು ಮೈಮೇಲೆ ಎಳೆದುಕೊಳ್ಳಲು ಸಾಧ್ಯವಾಗುತ್ತಿರೋದು ರಾಹು, ಕೇತು ಮತ್ತು ಶನಿಯ ಮುಖಾಂತರವಾಗಿದೆ. ಒಟ್ಟಾರೆಯಾಗಿ ಜುಲೈ 10ರಿಂದ 14 ಶಕ್ತಿಶಾಲಿ ಸಮಯ. ಈ ಸಮಯದಲ್ಲಿ ಮಾಡುವಂತಹ ಒಳ್ಳೆಯ ಕಾರ್ಯಗಳು ನಿಮ್ಮನ್ನ ಎಲ್ಲ ಕಷ್ಟಗಳಿಂದ ಪರಿಹಾರದ ಮೂಲಕ ವಿಶೇಷವಾದ ದಾರಿಗೆ ಕರೆದುಕೊಂಡು ಹೋಗಿ ಬಿಡುತ್ತದೆ. ಆ ಪರಿಹಾರವನ್ನು ತಿಳಿಸಿಕೊಡುತ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಖಂಡಿತವಾಗಿ ಸ್ನೇಹಿತರೆ, ಯಾರೋ ನಿಮ್ಮ ಕಾಲುಗಳನ್ನು ಹಿಂದಿನಿಂದ ಹಿಡಿದು ನಿಮ್ಮ ಮನಸ್ಸನ್ನು ಹಿಂದಕ್ಕೆ ತಳ್ಳುತ್ತಿರುವಂತೆ ಭಾಸವಾಗುತ್ತಿರಬಹುದು. ಇದು ಹಲವಾರು ದಿನಗಳಿಂದ, ಹಲವಾರು ತಿಂಗಳುಗಳಿಂದ ನಿಮ್ಮ ಜೊತೆ ನಡೆಯುತ್ತಿದೆ. ನೀವು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಒಂದು ಹೆಜ್ಜೆಯನ್ನು ಕೂಡ ಮುಂದಿಡಲು ಸಾಧ್ಯವಾಗುತ್ತಿಲ್ಲ. ಇದೆಲ್ಲ ಏಕೆ ನಡೆಯುತ್ತಿದೆ ನಿಮಗೆ ತಿಳಿದಿದೆಯೇ? ಇಲ್ಲಿ ನಾನು ನಿಮಗೆ 2ನೇದಾಗಿರುವಂತಹ ದೊಡ್ಡದಾದ ರಹಸ್ಯವನ್ನು ತಿಳಿಸಿಕೊಡ್ತೇನೆ. ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿ. ನಿಮ್ಮ ಎಲ್ಲ ಕಷ್ಟಗಳ ಹಿಂದೆ, ನೀವು ಅಂದುಕೊಳ್ಳದೆ ಇರುವಂತಹ ಒಂದು ಆರ್ಥಿಕ ನಷ್ಟಗಳ ಹಿಂದೆ ಒಂದು ಕಾರಣವಿದೆ. ಒಂದು ಘರ್ಷಣೆಗಳ ನಡೀತಾ ಇದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಪುರುಷನಲ್ಲ, ಯಾವುದೋ ಒಂದು ಸ್ತ್ರೀ ಶಕ್ತಿಯಿಂದ ಆಳ್ವಿಕೆಯನ್ನು ನಡೆಸುತ್ತಿದ್ದಾರೆ. ಅವರು ನಾಟಕದಲ್ಲಿ ನಿಮ್ಮ ಜೀವನವನ್ನು ಅಕ್ಷರಶಃ ಸತ್ಯವಾಗಿ ಜ್ಯೋತಿಷ್ಯದ ಪ್ರಕಾರ ನಿಮ್ಮ ರಾಶಿ ಚಕ್ರದ 6ನೇ ಮನೆಯಲ್ಲಿ ಅಥವಾ 8ನೇ ಮನೆಯಲ್ಲಿ ರೂಪುಗೊಂಡ ನಕಾರಾತ್ಮಕವಾದ ಯೋಗದಿಂದಾಗಿ ಒಬ್ಬ ಮಹಿಳೆಯ ರೂಪದಲ್ಲಿ ಒಬ್ಬ ಶತ್ರು ನಿಮ್ಮೊಂದಿಗೆ ಆಟವಾಡುತ್ತಿದ್ದಾರೆ. ಅವಳು ಬೇರೆ ಯಾರೂ ಅಲ್ಲ, ನಿಮ್ಮ ಕುಟುಂಬಕ್ಕೆ ಹತ್ತಿರದಲ್ಲಿ ಇರ್ತಕ್ಕಂತಹ ಮಹಿಳೆಯೇ ಆಗಿರ್ತಾಳೆ. ನಿಮ್ಮ ಮನೆಯಲ್ಲಿರುವ ಪ್ರತಿಯೊಂದು ಪರಮಾಣುವನ್ನು ಇಂದಿನ ಒಂದು
ಸತ್ಯವನ್ನು ತಿಳಿದಾಗ, ನೀವು ಎದ್ದಾಗ, ನೀವು ಮಲಗಲು ಹೋದಾಗ, ನಿಮ್ಮ ಮನೆಯಲ್ಲಿ ನೀವು ಏನು ಬೇಯಿಸುತ್ತಿದ್ದೀರಿ, ಏನು ನಡೆಯುತ್ತಿದೆ ಎಲ್ಲವನ್ನ ತಿಳಿದುಕೊಂಡು ವಾಸ್ತವವಾಗಿ ಅವಳು ನಿಮ್ಮ ಮೇಲೆ ಯಾವುದೋ ನಿಯಂತ್ರಣ ಹೊಂದಿಲ್ಲ, ಅವಳು ಏಕೆ ಇಷ್ಟೊಂದು ಕೋಪಗೊಂಡಿದ್ದಾಳೆ ಮತ್ತು ಅವಳು ಏಕೆ ಹೀಗೆ ಮಾಡುತ್ತಿದ್ದಾಳೆ ಎಂದು ನೀವು ತಕ್ಷಣ ಆಶ್ಚರ್ಯವನ್ನು ಪಡಬಹುದು. ಉತ್ತರ ಒಂದೇ ಪದ, ಅಸೂಯೆ. ಹೌದು, ಅಂತ್ಯವಿಲ್ಲದ ಅಸೂಯೆ. ನೀವು ಒಮ್ಮೆ ನಿಮ್ಮ ಸ್ವಂತ ಮನೆ ಅಥವಾ ನಿಮ್ಮ ಸ್ವಂತ ಕಠಿಣ ಪರಿಶ್ರಮದಿಂದ ಸಾಧಿಸಿದಂತಹ ಯಶಸ್ಸು ಮತ್ತು ನಿಮ್ಮ ಕುಟುಂಬವು ಒಟ್ಟಿಗೆ ಅನುಭವಿಸಿದಂತಹ ಸಂತೋಷವನ್ನು ನೋಡಿ ಅವಳ ಕಣ್ಣುಗಳು ತೀವ್ರವಾಗಿ ಉರಿಯುತ್ತಿದೆ. ಮೀನರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರೋದಕ್ಕೆ ಆ ಒಬ್ಬ ಮಹಿಳೆಯೇ ಕಾರಣವಾಗಿರುತ್ತಾರೆ. ನೀವು ಧರಿಸುವಂತಹ ಬಟ್ಟೆಗಳಿಂದ ಹಿಡಿದು ನೀವು ಮಾತನಾಡುವಂತಹ ರೀತಿಯವರೆಗೆ ಅದನ್ನು ಅವಳು ತಡೆಯಲು ಸಾಧ್ಯವಾಗುತ್ತಿಲ್ಲ, ನೋಡಲು ಆಗುತ್ತಿಲ್ಲ. ಎಲ್ಲರೂ ಕೂಡ ನಿಮಗೆ ಆಕರ್ಷಿತರಾಗುವಂತಹ ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿದ್ದೀರಾ. ಅದನ್ನು ನೋಡಿದ ಮಹಿಳೆಗೆ ಅದನ್ನು ಸಹಿಸಲಾಗುತ್ತಿಲ್ಲ. ಏನೋ ವಿಷಯ ಅವರೆಲ್ಲರನ್ನ ಕೂಡ ಆಶೀರ್ವದಿಸಲ್ಪಟ್ಟಿದೆ. ದೇವರ ಆಶೀರ್ವಾದ ಇವರಿಗೆ ಏಕೆ ಸಿಕ್ಕಿದೆ, ಅವರ ಅದೃಷ್ಟ ಒಳ್ಳೆಯದು ಮತ್ತು ನೀವು ನಿಮ್ಮ ಮುಖದಲ್ಲಿ ಹೇಳುತ್ತೀರಾ. ಅವಳು ನಗುತ್ತಲೇ ಇರುತ್ತಾಳೆ, ಆದರೆ ಒಳಗೆ ಕುದಿಯುತ್ತಾಳೆ. ಆ ಅಸೂಯೆ ಆ ಮಹಿಳೆಯಿಂದ ಹುರಿಯುತ್ತಿರುವುದರಿಂದ ನಿಮ್ಮ ಜೀವನದಲ್ಲಿ ನಕಾರಾತ್ಮಕವಾದ ಶಕ್ತಿ ನಿಮ್ಮ ಮನೆಯಲ್ಲಿ ನಕಾರಾತ್ಮಕವಾದ ವಾತಾವರಣವನ್ನು ಸೃಷ್ಟಿಸ್ತಾ ಇದೆ. ಖಂಡಿತವಾಗಿ ಸ್ವಲ್ಪ ಹಿಂದೆ ಹೋಗಿ ನೋಡಿ. ಇತ್ತೀಚೆಗೆ ನಿಮ್ಮ ಮನೆಯಲ್ಲಿ ನಡೆದ ಕೆಲವು ಸಣ್ಣ ಘಟನೆಗಳು, ಆ ಮಹಿಳೆ ನಿಮ್ಮ ಮನೆಗೆ ಬಂದು ಹೋದಾಗಲೆಲ್ಲ ನಿಮ್ಮ ಮನೆಯಲ್ಲಿ ಖಂಡಿತವಾಗಿ ಜಗಳ, ಮನಸ್ತಾಪ, ಸಮಸ್ಯೆಗಳ ಮೇಲೆ ಸಮಸ್ಯೆ ಬರುತ್ತಿದೆ. ಆರೋಗ್ಯದಲ್ಲಿ ಹಾನಿಕಾರಕವಾಗಿದೆ. ನಿಮ್ಮ ಮನೆಯಲ್ಲಿ ಬೇರ್ಪಡಿಸದ ಹಾಲು ಹೊಡೆಯುತ್ತಲೇ ಇರುತ್ತದೆ. ಪೂಜಾ ಕೋಣೆಯಲ್ಲಿ ನೀವು ಭಕ್ತಿಯಿಂದ ಬೆಳಗಿದ ದೀಪವು ಗಾಳಿ ಇಲ್ಲದಿದ್ದರೂ ಇದ್ದಕ್ಕಿದ್ದಂತೆ ಬೆಟ್ಟದ ತುದಿಯಂತೆ ಮೇಲೆ ಹಾರಿ ಹೋಗುತ್ತದೆ. ಇದು ನೀವು ಎಂದಾದರೂ ಗಮನಿಸಿದ್ದೀರಾ? ನಿಮಗೆ ಎಂದಾದರೂ ಈ ರೀತಿಯ ಘಟನೆ ನಡೆದಿದೆಯೇ? ನೀವು ಬೇಯಿಸಿದ ಅನ್ನ ಅಥವಾ ತರಕಾರಿಗಳು ಬೇಗ ಹಾಳಾಗುತ್ತದೆ ಮತ್ತು ಮನೆಯಲ್ಲಿ ಯಾವುದೋ ಕಾರಣಕ್ಕೆ ಎಲ್ಲವೂ ಕೂಡ ಒಂದು ಅಶಾಂತಿ, ನಿಶಾಂತಿ, ಒಂದು ಶಕ್ತಿ ಇಲ್ಲದೆ ಇರುವಂತಹ ರೀತಿ, ಬೆಳಗ್ಗೆ ಹೇಳಲು ಮನಸ್ಸಾಗುವುದಿಲ್ಲ. ಸಂಜೆ ಹೊರಗೆ ಮನೆಗೆ ಕಾಲಿಟ್ಟಾಗ ನೀವು ಅಥವಾ ನಿಮ್ಮ ಸಂಗಾತಿಗೆ ಯಾವುದೇ ಕಾರಣವಿಲ್ಲದಿದ್ದರೂ ಕೂಡ ತೀವ್ರವಾಗಿ ಕೋಪಗೊಳ್ಳುವುದು ನಿಮ್ಮ ಮನೆಯ ಮೇಲೆ ಬಿದ್ದಿರುವಂತಹ ತೀವ್ರವಾದ ದುಷ್ಟಗಣ್ಣಿನ ಶಕ್ತಿ ಇದಾಗಿರುತ್ತದೆ. ಈ ಸಮಯದಲ್ಲಿ ನಿಮಗೆ ಯಾವುದೇ ರೀತಿಯ ಕೆಟ್ಟತನವಾಗಿರುವಂತಹ ಮನಸ್ಥಿತಿಯನ್ನು ಹೊಂದಿಲ್ಲದಿದ್ದರೂ ಕೂಡ ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡುವಂತಹ ಮಹಿಳೆ ನಿಮ್ಮ ಸಂತೋಷವನ್ನು ಸುಡುತ್ತಾಳೆ. ಖಂಡಿತವಾಗಿ ನಿಮ್ಮ ಮನಸ್ಸಿನಲ್ಲಿ ಅನೇಕ ಗೊಂದಲಗಳು ಕೆರಳಿರಬಹುದು ಮತ್ತು ನೀವು ಅಂದುಕೊಳ್ಳಬಹುದು, ಆ ಮಹಿಳೆ ಅಪರಿಚಿತವಾದ ಭಯವನ್ನು ಅನುಭವಿಸಲು ಏಕೆ ಬಿಡುತ್ತಿದ್ದಾಳೆ? ನಿಮ್ಮ ಮೇಲೆ ದೇವರ ಆಶೀರ್ವಾದ ಇದೆ, ನಾವು ಧರ್ಮದ ಪರವಾಗಿದ್ದೇವೆ, ನಮ್ಮೊಂದಿಗೆ ಈ ದುಷ್ಟಶಕ್ತಿಗಳು ಏಕೆ ಮೋಡಿ ಹಾಕುತ್ತಿದ್ದಾವೆ? ಖಂಡಿತವಾಗಿ ಅವರ ಕಣ್ಣುಗಳಲ್ಲಿ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅದಕ್ಕೋಸ್ಕರ ನೀವು ಈಗ ಸಕಾರಾತ್ಮಕವಾದ ಶಕ್ತಿಯನ್ನು ನಿಮ್ಮ ಮನೆಯಲ್ಲಿ ಹೆಚ್ಚಿಸಬೇಕಾಗುತ್ತದೆ. ಅದಕ್ಕೋಸ್ಕರ ಈಗ ನಾವು ತಿಳಿಸುವಂತಹ ಒಂದು ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಆ ಮಹಿಳೆಯಿಂದ ನೀವು ಹೊರಗೆ ಬರಬೇಕಾಗುತ್ತದೆ. ಆ ಮಹಿಳೆ ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕೆ ಹಲವಾರು ರೀತಿಯ ಕೆಟ್ಟ ಕೆಲಸಗಳನ್ನು ಕೈಗೊಂಡಿದ್ದಾರೆ. ಈಗ ನಿಮ್ಮ ಹೆಂಡತಿ ಮತ್ತು ಮಗುವಿನ ಜೊತೆಗೆ ನೀವು ಬಿರುಕಲು ಹಾಗೂ ಗುಡಿಸಲು ಮನೆಯಲ್ಲಿ ಇರೋದಕ್ಕೆ ಅವಳು ಬಯಸುತ್ತಿದ್ದಾಳೆ. ಆ ವ್ಯಕ್ತಿಯ ಸಹಾಯದಿಂದ ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಕೂಡ ನಾಶ ಮಾಡಿಬಿಡುತ್ತಾಳೆ. ಆದ್ದರಿಂದ ಅವಳ ಬಗ್ಗೆ ಹೆಚ್ಚು ಯೋಚನೆ ಮಾಡಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಈಗ ಅದ್ಭುತವಾಗಿ ಮುಖ್ಯವಾಗಿರುವಂತಹ ಸಮಯ ನಡೆಯುತ್ತದೆ. ಏಕೆಂದರೆ ಜುಲೈ ತಿಂಗಳಿಂದ ಸೆಪ್ಟೆಂಬರ್ ಮಧ್ಯದಲ್ಲಿ ಆ ಮಹಿಳೆಯ ನಿಜವಾದ ಮುಖ ಸ್ಪಷ್ಟವಾಗಿ ನಿಮಗೆ ಗುರುತಿಡೋಕೆ ಸಾಧ್ಯವಾಗುತ್ತೆ. ಈ ಸಮಯದಲ್ಲಿ ಶನಿಯು ವಿರೂಪ ಮತ್ತು ಗುರುವಿನ ಬಲವು ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಹಲವಾರು ವರ್ಷಗಳಿಂದ ಮುಖವಾಡದ ಅಡಿಯಲ್ಲಿ ಬದುಕುತ್ತಿರುವಂತಹ ಮಹಿಳೆಯ ಗುರುತು ಈಗ ನಿಮಗೆ ಸಿಗುತ್ತದೆ. ನಿಮ್ಮ ಮನೆಯಲ್ಲಿ ನಾಟಕವಾಡುತ್ತಿರುವಂತಹ ಮಹಿಳೆಯ ನಿಜವಾದ ಮುಖವು ದೇವರ ದಯೆಯಿಂದ ನಿಮ್ಮ ಕಣ್ಣಿಗೆ ಬೀಳುವಂತಹ ಸಮಯ. ಅವಳು ಬಂದ ನಂತರ ಅವಳ ಪಿತೂರಿಗಳು, ಆ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ಸಂಬಂಧದ ಅವಳ ಜೀವನ, ನಿಮ್ಮ ಜೀವನ ಎಲ್ಲವನ್ನ ಕೂಡ ಈಗ ನೀವು ಅರ್ಥ ಮಾಡಿಕೊಳ್ತೀರಾ. ಏಕೆಂದರೆ ಅವಳಿಂದ ಹೊರ ಬಂದ ನಂತರ ನಿಮ್ಮ ಭವಿಷ್ಯ ಬದಲಾಗುತ್ತದೆ. ವಿಶೇಷವಾಗಿ ನಿಮ್ಮಿಬ್ಬರ ನಡುವೆ ಜಗಳಗಳು ನಡೆಯುತ್ತದೆ. ಆದರೆ ಖಂಡಿತವಾಗಿ ಈ ಘಟನೆಯಿಂದ ಬೇರೊಬ್ಬರಿಂದ ನಿಮಗೆ ಎಲ್ಲವೂ ಕೂಡ ಸತ್ಯವು ಅನಾವರಣಗೊಳ್ಳುತ್ತದೆ. ಆ ವ್ಯಕ್ತಿಯಿಂದ ಬಿಡುಗಡೆ ಸಿಗುತ್ತದೆ. ನೀವು ಯಾವುದೇ ರೀತಿಯ ಕೋಪಕ್ಕೆ ಒಳಗಾಗದೆ ಕರ್ಮದ ಚಕ್ರವು ತನ್ನ ಕೆಲಸವನ್ನ ಮಾಡುತ್ತದೆ. ನೀವು ಕೇವಲ ಪ್ರೇಕ್ಷಕರಾಗಿ ಉಳಿಯಬೇಕು. ಜುಲೈ ತಿಂಗಳು ಈ ಒಂದು ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಸಮಯ ಒಂದು ದೊಡ್ಡ ತಿರುವನ್ನು ಪಡೆದುಕೊಳ್ಳುತ್ತೆ. ಆ ದಿನದಿಂದ ನಿಮ್ಮ ಮನೆ, ನಿಮ್ಮ ಜೀವನದಲ್ಲಿ ಎಲ್ಲ ತೊಂದರೆಗಳು ಹಿಮದಂತೆ ಕರಗಲು ಪ್ರಾರಂಭವಾಗುತ್ತೆ. ಆ ಮಹಿಳೆಯ ನಿಜವಾದ ಮುಖ ಹೊರ ಬಂದಾಗೆಲ್ಲ ನಿಮ್ಮ ಮನೆಗೆ ಶಾಂತಿ ಮರಳುತ್ತದೆ. ಇಷ್ಟು ವರ್ಷಗಳಿಂದ ನೀವು ಕಳೆದುಕೊಂಡಂತಹ ಎಲ್ಲ ರೀತಿಯ ಅದೃಷ್ಟ, ಹಣ, ಮಾನಸಿಕ ಶಾಂತಿ ಎಲ್ಲ ಆಸಕ್ತಿಯೊಂದಿಗೆ ನಿಮಗೆ ಮರಳುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅದೇ ಮಹಿಳೆಯ ಮುಖವು ನಿಮ್ಮ ಮನಸ್ಸಿಗೆ ಮತ್ತೆ ಮತ್ತೆ ಬರುತ್ತದೆ. ಆದರೆ ಯೋಚನೆ ಮಾಡಬೇಡಿ, ನಿಮ್ಮ ಜೀವನದಲ್ಲಿ ಕೆಲವು ಜ್ಯೋತಿಷ್ಯದ ಚಿಹ್ನೆಗಳು ಅದೇ ವ್ಯಕ್ತಿಯ ಕಡೆಗೆ ತೋರಿಸುತ್ತವೆ. ನಾವು ತಿಳಿಸುವಂತಹ ಮಾಹಿತಿಯನ್ನು ಸ್ಪಷ್ಟವಾಗಿ ಕೇಳಿಸಿಕೊಳ್ಳಿ. ನಿಮ್ಮ ಮನಸ್ಸು ಮತ್ತು ನಿಮ್ಮ ಆತ್ಮವು ಈಗಾಗಲೇ ಕೆಲವು ಗುರುತುಗಳನ್ನು ಕಂಡುಕೊಂಡಿದೆ, ಕೆಲವು ವಿಷಯಗಳನ್ನು ತಂದಿದೆ. ನಾವು ಅದನ್ನು ನಂಬಲು ಮತ್ತು ಅನುಮಾನವಾಗಿಸಲು ಸಾಧ್ಯವಾಗುತ್ತಿಲ್ಲ. ಅದಕ್ಕೋಸ್ಕರ ನೀವು ಎಲ್ಲವನ್ನ ಕೂಡ ಈಗ ನಂಬದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇದ್ದೀರಾ.
ಏಕೆಂದರೆ ಆ ವ್ಯಕ್ತಿಯ ಮೇಲೆ ನೀವು ಅಷ್ಟೊಂದು ನಂಬಿಕೆಯನ್ನು ಇಟ್ಟಿದ್ದೀರಾ, ಅವಳು ಒಬ್ಬಳೇ ಅಥವಾ ಅಲ್ಲವೇ ಎಂದು ನಿಮ್ಮನ್ನು ಕಾಡುತ್ತಿರುವಂತಹ ಪ್ರಶ್ನೆ ನಿಜವಾಗಿ ಕೂಡ ಅವಳು ಮತ್ತೆ ನಿಮ್ಮ ಜೀವನದಲ್ಲಿ ಆತಂಕವನ್ನು ಹೇರಿಸಲು ಬಂದಿದ್ದಾಳೆ. ಅವಳ ಹೆಸರು ನಿಮ್ಮ ಕಣ್ಣುಗಳ ಮುಂದೆ ಸುತ್ತುತ್ತಿರುವಾಗ ಅವಳ ಮುಖ ನಿಮ್ಮ ಜ್ಯೋತಿಷದ ಪ್ರಕಾರ ಖಂಡಿತವಾಗಿ ಗ್ರಹಗಳ ಸ್ಥಾನದ ಸಹ ಖಂಡಿತವಾಗಿ ಅದೇ ವ್ಯಕ್ತಿಯನ್ನು ಸೂಚಿಸುತ್ತಿದೆ. ನೀವು ಇದಕ್ಕೋಸ್ಕರ ಒಂದು ಪರಿಹಾರವನ್ನು ಮಾಡಬೇಕು. ಈಗ ಸತ್ಯ ನಿಮಗೆ ತಿಳಿದಿದೆ, ಅವಳನ್ನು ನೇರವಾಗಿ ಎದುರಿಸಲು ಪ್ರಯತ್ನಿಸಬೇಡಿ, ಏಕೆಂದರೆ ಅಂತಹ ಜನರು ಎಂದಿಗೂ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳೋದಿಲ್ಲ. ಇದೆಲ್ಲವೂ ಕೂಡ ನೀವು ಹುಚ್ಚರೆಂದು ಊಹಿಸಿಕೊಂಡು ಸಮಾಜದ ಮುಂದೆ ಅವರು ನಿಮ್ಮನ್ನು ದೂಷಿಸುತ್ತಾರೆ. ಮೀನ ರಾಶಿಯ ಜನರೇ, ಈ ಸಮಯದಲ್ಲಿ ನಿಮಗೆ ದೇವರ ಆಶೀರ್ವಾದ. ಸ್ವಾಭಾವಿಕವಾಗಿ ನೀವು ತುಂಬಾ ಪ್ರಾಮಾಣಿಕರು. ನೀವು ಕೋಪಗೊಂಡಾಗ ಶಿವನ ಮೂರನೇ ಕಣ್ಣು ತೆರೆದಂತೆ ಭಾಸವಾಗುತ್ತದೆ. ನಿಮ್ಮ ಕೋಪದಲ್ಲಿ ಏನನ್ನ ಬೇಕಾದರೂ ಮಾಡುವಂತಹ ಕೋಪ ಬರುತ್ತದೆ, ಆದರೆ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಈ ಸಮಯದಲ್ಲಿ ನೀವು ಕೋಪಗೊಂಡರೆ ಅವರ ಆಟ ಮುಂದುವರಿಯುತ್ತಲೇ ಹೋಗುತ್ತದೆ. ಭವಿಷ್ಯದಲ್ಲಿ ಏನಾಗುತ್ತದೆ ಎಂಬುದು ಕರ್ಮದ ಫಲಿತಾಂಶವಾಗಿರುತ್ತದೆ. ಆದರೆ ಶನಿದೇವರು ಶೀಘ್ರದಲ್ಲೇ ನಿಮಗೆ ಸಂಪೂರ್ಣವಾದ ನ್ಯಾಯವನ್ನು ಒದಗಿಸುತ್ತಾರೆ. ತನ್ನ ನಿಜವಾದ ಪಾಪಗಳು ಮತ್ತು ಪಿತೂರಿಗಳಿಗೆ ಅವಳು ಶೀಘ್ರದಲ್ಲೇ ಅನಿರೀಕ್ಷಿತವಾದ ಶಿಕ್ಷೆಯನ್ನು ಎದುರಿಸಬೇಕಾಗುತ್ತದೆ. ಒಟ್ಟಾರೆಯಾಗಿ ಪ್ರಕೃತಿ ಖಂಡಿತವಾಗಿ ಅವಳನ್ನು ಶಿಕ್ಷಿಸುತ್ತದೆ. ನೀವು ನಿಮ್ಮ ಕೈಗಳ ಮೇಲೆ ಯಾವುದೇ ರೀತಿಯ ಮಣ್ಣನ್ನು ಹಾಕುವ ಅಗತ್ಯವಿಲ್ಲ. ಈ ಪಿತೂರಿಗಳಿಂದ ಅವರು ಹಾಕಿರುವ ದುಷ್ಟ ಕಣ್ಣಿನಿಂದ ಮತ್ತು ಅವರ ನಿಗೂಢವಾದ ಪ್ರಯೋಗಗಳ ಮೂಲಕ ನಿಮ್ಮನ್ನು ಸಂಪೂರ್ಣವಾಗಿ ರಕ್ಷಿಸಿಕೊಳ್ಳಲು ನಿಮ್ಮ ದೈನಂದಿನವಾದ ಜೀವನದಲ್ಲಿ ಮಾಡಬೇಕಾದ ಅತ್ಯಂತ ಶಕ್ತಿಶಾಲಿಯಾಗಿದ್ದ ಪರಿಹಾರಗಳು, ಸುಲಭವಾದ ಪರಿಹಾರಗಳು ಇಲ್ಲಿದೆ. ಮೊದಲನೇದಾಗಿ ಆಂಜನೇಯನನ್ನು ಪೂಜಿಸಬೇಕು. ಆಂಜನೇಯನ ಗುಡಿಗೆ ಹೋಗೋದು, ಶನಿವಾರ ಸಂಜೆಯ ಸಮಯದಲ್ಲಿ ದೀಪವನ್ನು ಬೆಳಗಿಸೋದು ಮತ್ತು ಶನಿಯನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಮಹಾಮೃತ್ಯುಂಜಯ ಮಂತ್ರವನ್ನು ನೀವು ಕೇಳೋದ್ರಿಂದ, ದತ್ತಾತ್ರೇಯನ ಆಶೀರ್ವಾದವನ್ನು ಪಡೆಯೋದ್ರಿಂದ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಅದೇ ರೀತಿ ರಾಯರನ್ನು ನಂಬಿ ರಾಯರಿಗೆ ಕಡಲೆಕಾಳನ್ನು ದಾನ ಮಾಡಿ, ಹಳದಿ ಬಟ್ಟೆಯನ್ನು ದಾನ ಮಾಡಿ, ಗ್ರಹಗಳ ಸ್ಥಾನ ಬದಲಾದಾಗ, ಗುರುಬಲ ಹೆಚ್ಚಾದಾಗ ನೀವು ಕಳೆದುಕೊಂಡಂತಹ ಪ್ರತಿಯೊಂದು ರೂಪಾಯಿ ಮತ್ತು ಪ್ರತಿಯೊಂದು ಗೌರವ ಮರಳಿ ಬರುತ್ತದೆ. ಸಂತೋಷ ನಿಮ್ಮ ಮನೆಗೆ ಆಸಕ್ತಿಯಿಂದ ಮರಳಿ ಬರುತ್ತದೆ. ನಿಮ್ಮ ಜೀವನ ಅದ್ಭುತವಾಗಿರುತ್ತದೆ. ಪ್ರತಿಯೊಂದು ಕಳೆದು ಹೋದ ಶಾಂತಿ ಮತ್ತೆ ಹರಡುತ್ತದೆ. ಒಮ್ಮೆ ನಿಮ್ಮನ್ನು ಅಪಹಾಸ್ಯ ಮಾಡಿದಂಥವರು ನಿಮ್ಮ ಕಾಲ ಕೆಳಗೆ ಬರುತ್ತಾರೆ. ನಿಮ್ಮ ಯಶಸ್ಸನ್ನು ನೋಡಿ ನಿಮಗೆ ನಮಸ್ಕರಿಸುವಂತಹ ಅದ್ಭುತ ಸಮಯ ಬಹಳ ಹತ್ತಿರದಲ್ಲಿದೆ. ನಾವು ತಿಳಿಸುವಂತಹ ಪರಿಹಾರವನ್ನು ಮಾಡಿ. ನಿಮ್ಮ ಮನೆಯಲ್ಲಿ ಕಾಮಾಕ್ಷಿ ದೀಪವಿದ್ದರೆ ಅದನ್ನು ಪ್ರತಿ ಮಂಗಳವಾರ ಶುಕ್ರವಾರ ಸ್ವಚ್ಛಗೊಳಿಸಿ 2 ಲವಂಗವನ್ನು ಹಾಕಿ ತುಪ್ಪದಿಂದ ದೀಪವನ್ನು ಬೆಳಗಿಸಿ. ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಶುಭಕರವಾದ ಸಮಯ ಪ್ರಾರಂಭವಾಗುತ್ತೆ. ಲಕ್ಷ್ಮೀ ಹೃದಯ ಮಂತ್ರವನ್ನು ಕೇಳೋದ್ರಿಂದ ಕೂಡ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳು ಬರೋದಿಲ್ಲ, ಸಾಲದ ಸಮಸ್ಯೆಗಳು ಪರಿಹಾರವಾಗುತ್ತೆ. ಈ ಸಣ್ಣ ಪರಿಹಾರಗಳು ನಿಮ್ಮ ಜೀವನಕ್ಕೆ ದೊಡ್ಡ ತಿರುವನ್ನು ತಂದುಕೊಡುತ್ತೆ. ಆ ಮಹಿಳೆಯ ಹೆಸರನ್ನು ಈಗ ಅನಾವರಣಗೊಳಿಸೋಣ. ಎಂ ಅಕ್ಷರದಿಂದ ಬರುತ್ತೆ. ಈ ಮಹಿಳೆಯಿಂದ ನೀವು ಎಚ್ಚರಿಕೆಯಿಂದ ಇರಬೇಕು. ಎಂ ಅಕ್ಷರದಿಂದ ಬರುವಂತಹ ಮಹಿಳೆ ನಿಮ್ಮ ದೊಡ್ಡ ಶತ್ರುವಾಗಿರ್ತಾಳೆ. ನಿಮ್ಮ ಮನೆಗೆ ಪದೇ ಪದೇ ಬಂದು ನಿಮ್ಮ ಎಲ್ಲ ವಿಷಯವನ್ನು ತಿಳಿಸಿಕೊಂಡು ನಿಮಗೆ ಅವಮಾನ ಮಾಡುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಿಸ್ತಾಳೆ. ನಿಮ್ಮ ಸಂತೋಷವನ್ನು ನಾಶ ಮಾಡ್ತಾಳೆ. ಅಂಥವರಿಂದ ದೂರ ಇರಿ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.